ಏನಿದಾರ ಇಲ್ಲಿ ಪುಷ್ಕರಣಿ ಇತ್ತು ಅನ್ನುವಂಥದ್ದು ಹೇಳ್ತಾರ. ಈ ಪುಷ್ಕರಣಿ ಇರುವಂಥದ್ದು ಯಾವುದೇ ರೀತಿ ಇಲ್ಲ ಅನ್ನುವಂಥದ್ದು ದಾಖಲೆಗಳ ನಮ್ಮ ಮಾನವ ದಾಖಲೆಗಳು ಎಲ್ಲ ಇರ್ತಾವ. ಅಂತ ಒಂದು ವಿಚಾರದಾಗ ಇವರು ಯಾಕೆ ಒಂದು ಜಾತಿ ಒಂದು ಇದು ಇಟ್ಕೊಂಡು ಹಿಂದೆ ಮಹಾನಗರ ಪಾಲಿಕೆ ಸದಸ್ಯರು ಯಾರಿದ್ರು, ಬಿಜೆಪಿಯವರು ಇದ್ರು. ಮೇಯರ್ ಯಾರಿದ್ರು, ಬಿಜೆಪಿಯವರು ಇದ್ರು. ಸರ್ಕಾರ ಯಾರ್ದಿತ್ತು, ಬಿಜೆಪಿದೇ ಇತ್ತು. ಕೇಂದ್ರ ಸರ್ಕಾರ ಯಾರ್ದಿತ್ತು, ಅವ್ರದೇ ಇತ್ತು. ಮತ್ತು ಅವಾಗ ಯಾವಾಗೂ ಸೈಂಟಿಸ್ಟ್ ಕಂಡು ಬರಲಿಲ್ಲ, ಸೈಂಟಿಸ್ಟ್ಗಳಿಗೆ ಈಗ ಕಂಡು ಬಂದ್ಬಿಟ್ಟೈತೆ. ಹಂಗಂದ್ರೆ ಎಲ್ಲ ಕಡೆ ಅವಾಗಿನ ಪ್ರದೇಶಗಳ ನೀರಿನ ವ್ಯವಸ್ಥೆ ಅನಾನುಕೂಲಗಳು ಇರ್ತಿದ್ದಿಲ್ಲ. ಅವತ್ತಿನ ಮಟ್ಟಕ್ಕೆ ನೀರು ಒಂದು ಎಲ್ಲಿ ನಿಲ್ಲುತ್ತೆ ಅನ್ನೋಂಥದ್ದು ಅದನ್ನೇ ಹೊಂಡ ಮಾಡುವಂಥದ್ದು ಮಾಡ್ತಿದ್ರು. ಹಂಗಂದ್ರೆ ಈಗ ಹೆಗ್ಗೇರಿ ಗ್ರೌಂಡ್ ನೀರಿನ ಪ್ರದೇಶ ಅದು. ಹಂಗೆ ಈಗ ನಮ್ಮ ಹೊಸೂರು ಶ್ರೀ ಗಾಳಿದಂತೆ ಗುಡಿ ಕಡೆ IT ಪಾರ್ಕ್ ಅದು ನೀರಿನ ಪ್ರದೇಶದ. ಮತ್ತು ಆ ಕಟ್ಟಡನ ಕೊಡಿಸ್ತಿದ್ರ ಇವರು. ಈ ಕಟ್ಟಡ ಕಟ್ಟಿದಾರಲ್ಲ ಅದನ್ನ ಬೆಳೆಸಿ ಕೆರಿ ಮಾಡಿಕೊಡ್ತಾರ. ಎಲ್ಲೇನು ಜೀರ್ಣ ಉದ್ಧಾರ ಆಗಬೇಕು, ಯಾವ ರೀತಿ ಅಭಿವೃದ್ಧಿ ಆಗಬೇಕು ದೇವಾಲಯಗಳು ಅನ್ನೋದು ಚಿಂತನೆ ಇಲ್ಲ ಅವ್ರಿಗೆ. ಇಂಥವು ಇವತ್ತು ಮುಸ್ಲಿಂ ಏನು ಕಾರ್ಪೊರೇಟರ್ ಆಗಿದ್ದಾರ ಇಕ್ಬಾಲ್ ನವಲೂರ್ ಅವರು, ಆ ಒಂದು ಮುಸ್ಲಿಂ ಕಾರ್ಪೊರೇಟರ್ ಇರೋದ್ರಿಂದ ಅವ್ರಿಗೆ ತೊಂದರೆ. ಯಾಕಂದ್ರೆ ಅಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ಕಾಮಗಾರಿ ಆಗಿದ್ದಿಲ್ಲ. ಅಲ್ಲಿ ಜನಗಳ ಮುಸ್ಲಿಮ್ಗಿಂತ ಹಿಂದೂಗಳ ಬೇಡಿಕೆ ಭಾಳ ಆಗಿತ್ತು. ಇಲ್ಲಿ ರಸ್ತೆ ಆಗ್ಬೇಕ್ರಿ. ಅವಾಗ ಏನು ಇಂದಿನ ಸದಸ್ಯರಿದ್ರ ಅಲ್ಲಿ UGD ಮತ್ತು ಅಂಡರ್ಲೈನ್ ಕೆಲಸಗಳೆಲ್ಲ ಮಾಡಿಕೊಟ್ಟಾರ. ಓಡಾಡಕ್ಕೆ ಮೆಟ್ಲಿಂಗ್ ಇಂಥವೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳಿದ ಮ್ಯಾಗ ರೋಡನ್ನು ಮಾಡಿಕೊಡ್ತೇನೆ ಭರವಸೆ ಕೊಟ್ಟು ಅವರು ಕಾಡಿ ಬೇಡಿ ಅದಕ್ಕೆ ಫಂಡ್ ಅಂತಂದು ಕೆಲಸನ ಮಾಡ್ತಿದ್ದಾರೆ. ಇವತ್ತು ಬಂದು ಅದಕ್ಕೆ ಅಡೆತಡೆ ಮಾಡುವಂಥದ್ದಾದ್ರೆ ತಪ್ಪಾಗುತ್ತಿದೆ. ಇದು ಒಂದು ಜಾತ್ಯತೀತವಾಗಿ, ಒಂದು ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡ ಇವಾಗ ಆ ಹಸರವಣಿಯಲ್ಲಿರುವಂಥ ಏನು ಆ ರೋಡ್ ಆಗ್ಬೇಕನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಇದೆ. ಅಲ್ಲ ಜನರಿಗೆ ಏನು ಬೇಡಿಕೆ ಆಗೈತಿ ಆ ರೀತಿ ಕೆಲಸ ಕಾಮಗಾರಿ ಆಗಬೇಕು. ಈ ಡೋಂಗಿ ಹೋರಾಟಗಾರನ ತಗೊಂಡ್ಬಂದು ಇಲ್ಲಿ ಭಾಷಣ ದೊಡ್ಡ ದೊಡ್ಡ ಮಾತಾಡಿ ನಮ್ಮ ಶಾಂತಿತೆ ಇರುವಂಥ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯನ್ನು ಕೋಮಗಲ್ಬೆ ಆಗಿ ಮತ್ತೆ ಇಲ್ಲೇ ಏನು ಉದ್ಯಮಿಗಾರರು ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರೆ, ಇವ್ರಿಗೆಲ್ಲ ತೊಂದರೆ ಮಾಡುವಂಥದ್ದು ಇವ್ರ ಉದ್ದೇಶ ಆಗೈತಿ. ಇವ್ರ ಅಭಿವೃದ್ಧಿ ಅಂತರೂ ಸತ್ರು ತೋರ್ಸಂಗಿಲ್ಲ. ತೋರ್ಸೋದಾದ್ರೆ ಎಲ್ಲ ಮುಖಂಡರಿದ್ದಾರೆ, ಎಲ್ಲ ಪ್ರಜ್ಞಾವಂತರಿದ್ದಾರೆ. ಅಂಥವ್ರ ಜೊತೆ ಒಂದು ಸಭೆಯನ್ನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ಆ ಸಭೆಯಲ್ಲಿ ಕರೆದು ಒಂದು ಡೆಬೇಟ್ ಮಾಡ್ರಿ. ಇವತ್ತು ಆಗ್ತಿರೋವಂಥದ್ದು ಫ್ಲೈಓವರ್ಗಳೆಲ್ಲ ನೋಡ್ತಿದ್ರೆ ಬರ್ತಾರೆ, ಇದೇನಿದು ಮೆಟ್ರೋದು ಏನ್ರಿ ಇದು ಫ್ಲೈಓವರ್ ಅಂತ ಕೇಳ್ತಾರೆ ನಮ್ಗೆ. ಬೆಂಗಳೂರದಾಗಿಂದ ಬಂದವ್ರ ನಮ್ಗೆ ಆ ಪರಿ ಆಗಿದಾವ ಇಲ್ಲಿ ಫ್ಲೈಓವರ್. ಅಂದ್ರೆ ಹುಬ್ಬಳ್ಳಿಯ ಒಂದು ಪ್ರಸಿದ್ಧವಾಗಿರುವಂಥ ನಮ್ಮ ಉತ್ತರ ಕರ್ನಾಟಕದ ಹೆಸರುವಾಸಿ ಇರುವಂಥದ್ದು ಈ ಒಂದು ಧಾರವಾಡ ಜಿಲ್ಲೆ. ಇಲ್ಲಿ ಏನು ಕೊಡುಗೆ ಐತೆ ಅನ್ನೋದು ಏನು 30 ವರ್ಷಗಳಿಂದ ಇವ್ರೇನು ಅಧಿಕಾರನ ವಹಿಸ್ತಿದಾರ. ನಾ ಯಾರ ಹೆಸರು ತೊಗೊಳಕ್ ಬಯಸಂಗಿಲ್ಲ. ಯಾಕೆ ಬಯಸೋದಿಲ್ಲ ಅಂದ್ರೆ ಹಿಂಗೆ ಬಯಸಿ ಅವ್ರು ದೊಡ್ಡವರಾಗ್ಬಿಟ್ಟಾರ. ಅವ್ರು ಏನಾದರೂ ಒಂದು ಹೆಸರನ್ನು ಉಂಟು ಮಾಡ್ತಾರೆ, ಅದಕ್ಕೆ ಏನಾದ್ರು ಸೃಷ್ಟಿ ಮಾಡ್ತಾರೆ. ಇಂಥವ್ರು ಮಾಡತ್ತಾರ ಅಂದ್ಕೊಳ್ಳೆ ಹಿಂಗೆ ಎಲ್ಲರಿಗೂ ನಮ್ಮಂಥ ಯುವಕರಿಗೆ, ನಾವು ಹಿಂದೂಗಳೇ, ನಮ್ಮಂಥ ಯುವಕರಿಗೆ ನಮ್ಗೊಂದು ಭ್ರಮೆ ಆಗಿಬಿಟ್ಟಿತ್ತು. ಇಲ್ಲಪ್ಪ ಇದು ಹಿಂದುತ್ವ, ಇದು ನಮ್ದು, ಇದು ನಂದು ಅಂತೇಳಿ. ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜಾತಿ ಈ ಜಾತಿ ಅಂತ ಸಂವಿಧಾನ ಮಾಡಿಲ್ಲ. ಪ್ರತಿಯೊಬ್ಬರ ಸಂವಿಧಾನರಿಗೆ ಎತ್ತಿಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕೊಡುಗೆಯನ್ನು ಕೊಟ್ಟಾರ. ಆ ಸಂವಿಧಾನ ಪ್ರಕಾರ ಇವರೆಲ್ಲರೂ ನಡೆದ್ರೆ ಇವ್ರು ದೇಶದಾಗ ಉಳಿತಾರ. ಇಲ್ಲ ಅಂದ್ರೆ ದೇಶದಿಂದ ಹೊರಗೆ ತಾನಾಗೆ ಹೋಗ್ತಾರೆ. ಇಲ್ಲ ಅಂದ್ರೆ ನಮ್ಮಂಥ ಹಿಂದೂಗಳು ಏನು ದಲಿತರು ಅಲ್ಪಸಂಖ್ಯಾತರು ಅದರ ಇದು ಯಾವ ರೀತಿ ಖಂಡನೆ ಮಾಡ್ಬೇಕನ್ನೋಂಥದಕ್ಕೆ ಅವ್ರಿಗೆ ಎದಿ ಮ್ಯಾಗೆ ನಿಂತು ಖಂಡನೆ ಮಾಡುವಂಥದ್ದು ಆ ದಿನಗಳಿಗೂ ಬರ್ತಾವ. ಇವ್ರು ಜೀರ್ಣ ಉದ್ಧಾರ ಮಾಡ್ಬೇಕನ್ನುವಂಥದ್ದು ಆತಂದ್ರೆ ದೇವಾಲಯಗಳು ಎಷ್ಟು ಮಂದಿ ಹಿಂದೂಗಳದಾರ ಇವತ್ತು ಅವ್ರನ್ನ ಉದ್ಧಾರ ಮಾಡಂತೇಳ್ರಿ. ಅವ್ರಿಗೆ ಎಷ್ಟು ಶಿಕ್ಷಣ ಕಲ್ತಿದಾರ, ಆರ್ಥಿಕವಾಗಿ ಎಷ್ಟು ತೊಂದರೆ ಇದ್ದಾರೆ ಅವ್ರಿಗೆ ಇದು ಮಾಡಂತೇಳ್ರಿ. ಅದನ್ನು ಬಿಟ್ಕೊಟ್ಟು ಇವತ್ತು ದೇವಸ್ಥಾನ ಬಗ್ಗೆ ಏನು ದೇಣಿಗೆ ಎಪ್ಸೋವಂಥದ್ದು ಎಲ್ಲ ಮಾಡ್ತಾರೆ. ಅದು ಪೈಸಕ್ಕೆ ಪೈಸಾ ಯಾರು ಕೊಟ್ಟಿದಾರ ಅನ್ನೋಂಥದ್ದು ಬೆಳಕಿಗೆ ತೊಗೊಂಬನ್ರಿ. ಇಂಥವ್ರು ಕೊಟ್ಟಿದ್ದಾರೆ ದಾನಿಗಳು ಅಂತೇಳಿ ಯಾಕೆ ಹೇಳತ್ತಿಲ್ಲ? ಎಲ್ಲೆಲ್ಲೋ ದಾನಿಗಳು ಎಷ್ಟೆಷ್ಟೋ ದಾನವನ್ನು ಕೊಟ್ಟಿರುವಂಥದ್ದು ಅದನ್ನು ಮುಚ್ಚಾಕುವಂಥದ್ದು ಇಂಥದ್ರಾಗ ಹೊಂಟ್ಬಿಟ್ಟಾರೆ ಇವರು. ದೇಶ ಬಚಾವ್ ಮಾಡ್ತಾರೆ ಅಂತಿವ್ರು. ಎಲ್ಲ ಯುವತಿಯರನ್ನ ಬಚಾವ್ ಮಾಡ್ತಾರಂತ. ಎಲ್ಲಿ ಬಚಾವ್ ಮಾಡ್ತಾರೆ? ವಿದ್ಯಾರ್ಥಿಗಳ ಇವತ್ತು ಪರಿಸ್ಥಿತಿ ಭಾಳ ನೋವ್ದಾಗ ಜೀವನನ ನಡೆಸತ್ತಾರ. ಇವತ್ತು ಅಷ್ಟೆಲ್ಲ ತಂದೆ ತಾಯಿ ಶಿಕ್ಷಣನ ಕೊಟ್ರೆ ಅವ್ರಿಗೆ ಒಳ್ಳೆ ರೀತಿ ಶಿಕ್ಷಣದ ವ್ಯವಸ್ಥೆನ ಹದಗೆಟ್ಟು ಹೊಂಟೈತಿ. ಅಂಥದ್ದು ಜಾಗ್ರತೆ ವಹಿಸಾತಿಲ್ಲ. ಇಂದಿನ ಯುವಕರು ನಾಳಿನ ಪ್ರಜೆಗಳಂತಾರೆ. ಬಕೆಟ್ ಹಿಡಿಯೋದ ಕೆಲಸ ಇದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲಿದೆ. ಇಂದಿನ ಯುವಕರಿಗೆ ನಾಳೆ ಪ್ರಜೆಗಳು ಮಾಡ್ಬೇಕಂದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ. ಅವ್ರ ಕುಟುಂಬಕ್ಕೊಂದು ಆರ್ಥಿಕವಾಗಿ ಒಂದು ಅವರು ಕಲ್ತಂತ ಅವ್ರಿಗೆ ಒಳ್ಳೆ ನೌಕರಿಯನ್ನು ಕೊಡುವಂಥದ್ದು ಮಾಡ್ಬೇಕು. ಆವಾಗ ನೀವು ದೇಶ ಬಚಾವ್, ಲಡ್ಕಿ ಬಚಾವ್, ಅವು ಏನು ಡೈಲಾಗ್ ಅದಾವಲ್ಲ ಎಲ್ಲ ಸೀಮಿತ ಆಗ್ತಾವ. ಇಲ್ಲಾಂದ್ರೆ ಇಷ್ಟ ಗಾಳಿ ಮಾತುಕತೆನ ಉಳಿದೋಗ್ತಾವ. ಈಗಿನ ಬರುವಂಥ ಯುವಕರು ಮೂರ್ಖರಿಲ್ಲ, ಭಾಳ ತಿಳಿವಳಿಕೆ ಅಂತ ಇದ್ದಾರೆ.
ಇವತ್ತು ಸೋಷಿಯಲ್ ಮೀಡಿಯಾದಾಗ ಪ್ರತಿಯೊಂದು ಗಮನಿಸ್ತಾರ, ಅದನ್ನ ಶೋಷಣೆ ಮಾಡ್ತಾರ. ನೀವೇನು ಏದಾಗ ಇದು ಮಾಡಿರಲ್ಲ ಎಡಿಟಿಂಗ್, ಆ ಏದಾಗ ಹಾಕಿ ನಿಮ್ಮ ಕ್ವಶನ್ ಅಲ್ಲೇ ರಿಪ್ಲೈ ತಗೊಂಡು ಅದಕ್ಕೆ ಉತ್ತರ ಕೊಡುವಂಥವ್ರು ಭಾಳ ಪ್ರಜ್ಞಾವಂತರಾದಾರ ಯುವಕರು ಅಂತೇಳಿ ಸಂದರ್ಭದಾಗ ಹೇಳ್ತೀನಿ.